ಹಾಯ್ ಹಲೋ ನಮಸ್ಕಾರ ಮತ್ತು ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಒಂದು ಸಣ್ಣ ಪ್ರಯತ್ನದಿಂದ ನಮ್ಮನ್ನ ಹತ್ತಿ ಹೊಲಕ್ಕೆ ಸದಿ ತೆಗೆದು ಆ ಸದಿ ಯಾವ ಥರ ತೆಗ್ದಾರ ಅಂತೇಳಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಸ್ವಲ್ಪ ಒಂದು ಕಸ ಉಳಿದಿತ್ತು, ಅದನ್ನು ನಾನು ಕಿತ್ತಾ ಇದ್ದೆ. ಹಾಗೆ ಸುಮ್ಮನೆ ಒಂದು ಸಣ್ಣ ಪ್ರಯತ್ನ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ರೈತರ ಬಗ್ಗೆ ತಿಳಿಸ್ಬೇಕಂತ ನನ್ನ ಆಸೆ. ನಾವು ರೈತರ ಮಕ್ಕಳೇ. ರೈತರು ನಿಜವಾಗ್ಲೂ ಈ ದೇಶದಾಗ ಯಾರು ಎಷ್ಟು ಇಷ್ಟಪಡ್ತಾರೋ ಗೊತ್ತಿಲ್ಲ. ರೈತರಿಗೂ ಇಷ್ಟಪಡೋರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೈತರ ಜೀವನ, ಅವ್ರು ಏನು ಮಾಡ್ತಾರೆ, ಅವ್ರು ಯಾವ ಥರ ಹೊಲದಲ್ಲಿ ಕೆಲಸ ಮಾಡ್ತಾರೆ, ಮತ್ತು ಒಂದು ಬೆಳೆ ಬರಬೇಕಾದ್ರೆ ಏನೇನು ಮಾಡಬೇಕು ಅದು ಎಲ್ಲನೂ ನೀವು ಇಷ್ಟಪಟ್ಟರೆ ಅದೆಲ್ಲನೂ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ನೀವೆಲ್ಲರೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹತ್ತಿ 1 ತಿಂಗಳಾಯಿತು, ಹತ್ತಿ ಬಿತ್ತನೆ ಮಾಡಿ 1 ತಿಂಗಳಿಂದ ಫಸ್ಟ್ನೇ ಗೊಬ್ಬರ ಬಿತ್ತದ. ಈ ಗೊಬ್ಬರ ಬಿದ್ದ ಸ್ವಲ್ಪ ಮಳೆ ಬಂತಂದ್ರೆ ಮತ್ತು ಆ ಗೊಬ್ಬರ ಬೆಳೆಗೆ ತುಂಬ ಚೆನ್ನಾಗಿ ನೀರಾಗಿ ಹೊಲ ತುಂಬ ಇದಾಗ್ತದೆ. ಆಗ ಬೆಳೆ ಮತ್ತು ಸ್ವಲ್ಪ ಚೆಂದಾಗಿ ಬರುತ್ತದೆ. ಹಾಗೆ ಈ ಹತ್ತಿ ನಮಗೆ ಬರಬೇಕಂದ್ರೆ 3 ಸಲ ಗೊಬ್ಬರ ಇಡಬೇಕು. ಮತ್ತು ಆ ಬೆಳೆ ಯಾವುದೇ ರೋಗ ರುಜಿನ ಬರಲಾರ ಥರ ಔಷಧಿ ಸಿಂಪಡಿಸಬೇಕು. ಔಷಧಿ ಇನ್ನೂ ಸಿಂಪಡಿಸಿಲ್ಲ, ಆದರೆ ಕಳೆ ಅಂದ್ರೆ ನಮ್ಮ ಹಳ್ಳಿ ಕಡೆಗೆ ಸದಿ ಅಂತೀವಿ, ಆದರೆ ಈ ಕಳೆ ಅನ್ನೋದು ಗೊತ್ತು, ಆದರೆ ಸದಿ ಅನ್ನೋದು ಜಾಸ್ತಿ. ಹಾಗೆ ಸದಿ ತೆಗೆದಾಗ ಒಂದೇ ಸದಿ ಆಗಿದೆ, ಒಂದೇ ಗೊಬ್ಬರ ಆಗ್ಯದ. ಹಾಗೆ ಇನ್ನೂ ಒಂದು ವಾರನ ಆಗ್ಬೋದು, 2 ದಿನನ ಆಗ್ಬೋದು. ಆಗ ಎಣ್ಣೆ ಸಿಂಪಡಿಸಿ ಮಾಡಿದ್ರೆ ಬೆಳೆ ನಿಚ್ಚಳಾಗಿ ಇರ್ತದೆ. ಹಾಗಾಗಿ ಆ ಬೆಳೆ ಎಣ್ಣೆ ಹೊಡೆದ್ಮೇಲೆ ಮತ್ತು 2ನೇ ಗೊಬ್ಬರ ಬಿತ್ತಾಗ ನಿಮ್ಗೆ ಆ ವಿಡಿಯೋ ಮತ್ತೆ ತೋರಿಸ್ತೇನೆ. ಆದರೆ ಅಲ್ಲಿವರೆಗೂ ನೀವೆಲ್ಲರೂ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ. ರೈತರು ಯಾವ ಥರ ಜೀವನ ಮಾಡ್ತಾರಂತ ಗೊತ್ತಿರುತ್ತೋ, ಆದರೆ ಗೊತ್ತಿಲ್ಲ, ತಿಳಿಸ್ಬೇಕನ್ನೋದು ನನ್ನ ಆಸೆ. ರೈತರ ಜೀವನ, ರೈತರ ಕಷ್ಟ, ಅವರು ಎಷ್ಟೆಲ್ಲ ಕಷ್ಟಪಡ್ತಾರೆ ಅನ್ನೋದು ನಮಗೆ ಗೊತ್ತು. ಅವರು ಬೆಳೆದಂಥ ಬೆಳೆಗೆ ಸರಿಯಾದ ಬೆಲೆ ಕೊಡೋದು ಸಿಗೋದಿಲ್ಲ. ಅವರು ಈ ಬೆಳೆ ಬರಬೇಕಾದ್ರೆ ಎಷ್ಟು ಗೊಬ್ಬರ ಎಷ್ಟು ತುಟ್ಟಿದೆ ಈಗ, ಮತ್ತು ಎಣ್ಣೆ ಎಷ್ಟು ತುಟ್ಟಿದ, ಅದೆಲ್ಲನೂ ತಂದು ಈ ಹೊಲಕ್ಕೆ ಸಿಂಪಡಣೆ ಮಾಡಬೇಕು. ಸಿಂಪಡಣೆ ಮಾಡಿದಾಗ ಯಾವುದೇ ರೋಗ ರುಜಿನ ಇರಲಿಲ್ಲ ಅಂದ್ರೆ ಬೆಳೆ ಚೆನ್ನಾಗಿ ಬರ್ತದೆ. ಆ ಬೆಳೆ ಚೆನ್ನಾಗಿ ಬಂದಾಗ ಆ ಟೈಮ್ದಾಗ ಆ ಬೆಳೆ ತಕ್ಕಂಗೆ ಮತ್ತು ರೇಟ್ ಇರಲಿಲ್ಲ ಅಂದ್ರೆ ಅಲ್ಲಿ ರೈತರಿಗೆ ಲಾಸ್. ಆದರೂ ರೈತರಿಗೆ ಲಾಸ್ ಆದ್ರೇನು ಲಾಭ ಆದ್ರೇನು ಯಾವಾಗಲೂ ಒಂದೇ ಥರನೇ ಇರ್ತೀವಿ. ರೈತರು ಹೆಚ್ಚಿಗೆ ಬೆಳೆದಂತೇಳಿ ಖುಷಿ ಪಡ್ತಾರೆ. ಬೆಳೆದಂಥ ಮಾಲಿಗೆ ಬೆಲೆ ಸಿಕ್ಕರೆ ಅವ್ರ ಜೀವನ ಇನ್ನೂ ಉತ್ತಮ ಆಗಿರುತ್ತದೆ. ಬೆಲೆ ಸಿಗಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಅಂಥೇಳಿ ಅವರು ತಾವು ಮಾಡೋ ಕೆಲಸನ ಪ್ರತಿದಿನ ಮಾಡ್ತಾನೆ ಇರ್ತಾರೆ. ಫ್ರೆಂಡ್ಸ್, ನಿಜವಾಗ್ಲೂ ರೈತರು ಹೆಂಗಿರ್ತಾರ ಅಂತ ಸಿಟಿನವ್ರಿಗೆ ಗೊತ್ತಿರಲ್ಲ. ಕೆಲಸ ಮಾಡೋರಿಗೆ ಗೊತ್ತು ಅವ್ರ ಕೆಲಸ. ಬಿಸಿಲು ಯಾವ ಥರ ಇರ್ತದೆ, ಅಂಥ ಬಿಸಿಲಾಗೆ ಗಳೆ ಹೊಡಿಬೇಕು, ಕಸ ತೆಗಿಬೇಕು, ನೀರು ಬಿಡಬೇಕು, ಪ್ರತಿಯೊಂದು ಕೆಲಸನೂ ಮಾಡಬೇಕು. ಇಷ್ಟೆಲ್ಲ ಮಾಡ್ತಿರೋ ರೈತರನ್ನ ಯಾರು ಇಷ್ಟಪಡ್ತೀರಿ ಅವರೆಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದರೆ ರೈತರ ಜೀವನ ಹೆಂಗಿರುತ್ತೆ ಅಂತ ನಾನು ಮುಂದೆ ಹೇಳ್ತಾನೆ ಹೋಗ್ತೀನಿ. ನಮ್ಮ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಸಿಕ್ಕರೆ ಮಾತ್ರ ನಾನು ವಿಡಿಯೋ ಮಾಡ್ತೀನಿ. ಇಲ್ಲಾಂದ್ರೆ ಹಾಗೆ ಇರುತ್ತದಲ್ಲ ನಮ್ಮ ಸ್ಕೂಲು, ಆ ಸ್ಕೂಲ್ ಮಕ್ಕಳ ಜೊತೆನೇ ಕೆಲಸ ಮಾಡುತ್ತಾ ಸ್ಕೂಲ್ ಮುಗಿದ್ಮೇಲೆ ಬಂದು ಸ್ವಲ್ಪ ನಮ್ಮ ಜೀವನದಾಗ ಏನೇನು ನಡೀತದೆ ಅಂಥೇಳಿ
ತೋರಿಸೋಣ ಅಂತ ಅಂದ್ಕೊಂಡೀನಿ. ನಿಮ್ಮೆಲ್ಲರ ಸಹಕಾರ ಸಿಗ್ತದಂತ ತಿಳ್ಕೊಂಡೀನಿ ಫ್ರೆಂಡ್ಸ್. ಮಗದೊಮ್ಮೆ ಕೇಳ್ತಾ ಇದ್ದೀನಿ, ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲರೂ ನೋಡಿ ಅಂತೇಳುತ್ತಾ ನಾನೊಂದು ಚಿಕ್ಕ ವಿಡಿಯೋಕ್ಕೆ ವಿರಾಮ ಕೊಡ್ತೀನಿ. ನಮಸ್ಕಾರ ಫ್ರೆಂಡ್ಸ್. ನಮಸ್ಕಾರ ಫ್ರೆಂಡ್ಸ್.